ಭಾರತ ದೇಶದ ಪ್ರತಿ ನಾಗರಿಕರಿಗೆ ಮತ್ತು ನಮ್ಮ ದೇಶದ ಸಾವಿರಾರು ಮಂದಿ ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿದ್ದಾರೆ. ಅವರುಗಳಿಗೂ ಸೇರಿ ಇಂದು 5ನೇ ಎಪಿಸೋಡ್ ಎಲ್ ನಾಗರಾಜ್ ಆದ ನಾನು ತಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಇಂದಿನ ವಿಷಯ, ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲೇ ಬಹಳ ಸಂಪದ್ಭರಿತವಾದ ದೇಶ. ಆಧ್ಯಾತ್ಮಿಕ ವಿಷಯದಲ್ಲಿ ಬಹಳ ಮುಖ್ಯವಾದ ದೇಶ ಇಡೀ ಪ್ರಪಂಚದಲ್ಲಿ. ಅದರಲ್ಲೂ ಇಡೀ ದೇಶದಲ್ಲಿ ಕರ್ನಾಟಕ, ಅದರಲ್ಲೂ ಬೆಂಗಳೂರು ನಗರ ಬಹಳ ಸಂಪದ್ಭರಿತವಾದ, ಬಹಳ ಒಳ್ಳೆಯ ಜನರು, ನಾಗರಿಕರು ಇರುವ ಪ್ರದೇಶವಾಗಿದೆ. ನೋಡಿ ನಾಗರಿಕ ಬಂಧುಗಳೇ, ನಮ್ಮ ದೇಶವನ್ನು ಸುಮಾರು 300-400 ವರ್ಷ ಪ್ರಪಂಚದ ಇತರೆ ರಾಷ್ಟ್ರದವರು ಆಳಿದರು. ಅದರಲ್ಲೂ ಬ್ರಿಟಿಷರು 200 ವರ್ಷಗಳ ಕಾಲ ಆಳಿದರು. 1857ರಲ್ಲಿ ಬ್ರಿಟಿಷರನ್ನು ತೊಲಗಿಸಿ ಸ್ವಾತಂತ್ರ್ಯ ತೆಗೆದುಕೊಳ್ಳಬೇಕೆಂದು ಬಹಳ ದೇಶಕ್ಕೋಸ್ಕರ, ದೇಶದ ಮುಂದಿನ ಜನಾಂಗದವರ ಭವಿಷ್ಯಕ್ಕಾಗಿ ಲಕ್ಷಾಂತರ ಜನ ಪ್ರಾಣ ತೆತ್ತಿದ್ದಾರೆ, ಜೈಲುವಾಸ ಅನುಭವಿಸಿದ್ದಾರೆ. ಆದರೆ ಆಗಲೂ ಅಷ್ಟೇ ಬಹಳ ಮುಖ್ಯವಾದವರುಗಳು, ಹಣವಂತರು, ಅಯೋಗ್ಯರು ಬ್ರಿಟಿಷರ ಪರವಾಗಿ ಇದ್ದರು. ಅದಕ್ಕೆ 1857ರಿಂದ 1947ರವರೆಗೆ 90 ವರ್ಷಗಳ ಕಾಲ ಸಮಯ ತೆಗೆದುಕೊಂಡಿತು ಸ್ವಾತಂತ್ರ್ಯ ಸಿಗಲು. ಸ್ವಾತಂತ್ರ್ಯ ನಂತರ ಏನಾಯಿತು? ಮೊದಲನೇ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಒಳ್ಳೆಯ ಕೆಲಸ ಮಾಡಿದ್ರು. ಹೇಗಪ್ಪ ಹೀಗೆ ಹೇಳ್ತೀರಾ ಅಂತ ಯಾರಾದರೂ ಅಂದ್ಕೊಂಡ್ರೆ, ಸ್ವಾತಂತ್ರ್ಯದ ಹಿಂದೆ ನಮ್ಮ ದೇಶದ ಹಳ್ಳಿಗಳಲ್ಲಿ ದಿನಕ್ಕೆ 1 ಹೊತ್ತು ಅನ್ನ ತಿನ್ನಲು ಸಹ ಕೊರತೆ ಇತ್ತು. ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪ್ರಪಂಚದ ಅನೇಕ ರಾಷ್ಟ್ರಗಳಿಗೆ ಹೋಗಿ ಅದನ್ನೆಲ್ಲ ನೋಡಿ ಹೇಗೆ ಭತ್ತ, ಗೋಧಿ ಹೆಚ್ಚಿಗೆ ಉತ್ಪಾದನೆ ಮಾಡೋದನ್ನು ತಿಳ್ಕೊಂಡ್ಬಂದು ಅದನ್ನು ಇಲ್ಲಿ ಕಾರ್ಯಗತ ಮಾಡಿದ್ರಿಂದ ಈಗ ಅವರು ಮಾಡಿದ್ದನ್ನೇ ಸ್ವಲ್ಪ ಮುಂದುವರಿಸ್ಕೊಂಡು ಹೋಗಿ ಸ್ವಾರ್ಥಕ್ಕಾಗಿ ಯಾರು ರಾಜ್ಯದ ಚುಕ್ಕಾಣಿ ಹಿಡಿತಾರೆ ಅವರ ಶಿಷ್ಯಂದರು, ದೇಶದ ಚುಕ್ಕಾಣಿ ಹಿಡಿತಾರೆ ಅವರ ಶಿಷ್ಯಂದರು ಕೋಟ್ಯಾನುಗಟ್ಟಲೆ ಹಣ ಆಸ್ತಿ ಮಾಡಿ ಮೆರೆಯುತ್ತಿದ್ದಾರೆ. ಮತಬಾಂಧವರೇ ಅಥವಾ ನಾಗರಿಕರೇ ಯೋಚಿಸಿ, ಯಾವುದೇ ವ್ಯಕ್ತಿ ಚುನಾವಣೆ ಸಮಯದಲ್ಲಿ 200 ಜನ 500 ಜನ ರೋಡ್ ಶೋ ಮಾಡ್ತಾರೆ. ನಾಮಿನೇಷನ್ ಮಾಡೋಕ್ಕೆ 5,000 ಜನ 10,000 ಜನ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ರಾಷ್ಟ್ರೀಯ ನಷ್ಟ. ಇವರು ಏನು ಹೇಳ್ತಾರೆ, ಕ್ಯಾನ್ವಾಸಿಂಗ್ ಟೈಮಲ್ಲಿ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಂದೆ ತಾಯಿಗಳೇ ಅಂತಾರೆ. ಅಜ್ಜ ಅಜ್ಜಿಯರೇ ಅಂತ ಹೇಳಲ್ಲ. ಯಾಕೆ? ಅವರು ಅಂದರೆ ಇವರಿಗೆ ಕೇವಲ ಹೀಗಿರಬೇಕಾದರೆ ಇವರ ದುರಾಡಳಿತವನ್ನೇ ಮನದಲ್ಲಿ ಇಟ್ಟುಕೊಂಡು ಎಲ್ಲ ಕರಪ್ಷನ್, ನಾಗರಿಕರಿಗೆ ಏನು ಅನುಕೂಲ ಆಗದೆ ನಡ್ಕೋತಾ ಇದ್ದಾರೆ. ಇದನ್ನೆಲ್ಲ